ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ಇನ್ನೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಸಹ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಸೊ ಸಬ್ಸ್ಕ್ರೈಬ್ ಸಹ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ಇದು ಫ್ರೈಡೇದು ವ್ಲಾಗ್ ಆಗಿರ್ತದೆ. ನಾನು ಮೇರಿಲಿಗೆ ಹೋಗುವಂಥ ದಿನ ಇದು. ಸೊ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಚಾಗೆ ರೆಡಿ ಮಾಡ್ತಾ ಇದ್ದೇನೆ. ಶುಗರ್ ಖಾಲಿ ಆಗಿತ್ತು ಅಂತ ಹೇಳಿ ಸ್ಟೋರ್ ರೂಮ್ನಿಂದ ತಂದು ಚಿಕ್ಕ ಕಂಟೈನರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೆ. ಚಹಾ ಆದಮೇಲೆ ಇಲ್ಲಿ ನಮಗೆ ಇವತ್ತು ತಿಂಡಿಗೆ ಪುಂಡಿ ಇದ್ದದ್ದು, ಅದೆಲ್ಲ ಸೊಪ್ಪು ಕಾಣ್ತಾ ಉಂಟಲ್ಲ, ಅದೆಲ್ಲ ಅವ್ಯನ್ ಹಾಕಿದ್ದಾಯ್ತು ಅದಕ್ಕೆ. ಅದೆಲ್ಲ ಅವಂದೇ ಕೆಲಸ. ಸೊ ಇವತ್ತು ನಮಗೆ ತಿಂಡಿಗೆ ಪುಂಡಿ ಮತ್ತು ಚಟ್ನಿ ಇದ್ದದ್ದು. ಅಷ್ಟರಲ್ಲಿ ನನ್ನ ಮಗ ಅವ್ಯಾನ್ ಎದ್ದು ಮಾರ್ನಿಂಗ್ ಕಡಲ್ಸ್ ಅಂತಲೇ ಹೇಳ್ಬೋದು. ಅವನಿಗೆ ಎದ್ದ ತಕ್ಷಣ ಸ್ವಲ್ಪ ಮೂಡ್ ಸರಿ ಇರೋದಿಲ್ಲ. ಹಾಗೆ ನನಗೆ ಎಂಥ ಸಹ ಕೆಲಸ ಮಾಡಬಾರ್ದು ಅಂತ ಹೇಳಿದ. ಮತ್ತು ನಾನೇ ಅವನನ್ನು ಹಿಡ್ಕೊಂಡೆಲ್ಲ ಹೋಗಿ ಬಂದು ಮೈಂಡ್ ಡೈವರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ಇವತ್ತು ಅಂದರೆ ನನಗೆ ಫಂಕ್ಷನಿಗೆ ಹೋಗಲಿಕ್ಕಿತ್ತು ಫ್ರೈಡೇ. ಸೊ ಹಾಗೆ ಬಟ್ಟೆ ಎಲ್ಲ ಮತ್ತು ತುಂಬ ಜಾಸ್ತಿ ಸಹ ಇತ್ತು ಬಟ್ಟೆ ಜಾಸ್ತಿ ಇದ್ದ ದಿನ ನಾವು ವಾಷಿಂಗ್ ಮಿಷಿನಿಗೆ ಹಾಕೋದು, ಸ್ವಲ್ಪ ಇದ್ದರೆ ಮಾತ್ರ ಕೈಯಲ್ಲಿ ತೊಳೆಯೋದು. ಸೊ ಇಲ್ಲಿ ವಾಷಿಂಗ್ ಮಿಷಿನಿಗೆ ಹಾಕ್ತಾ ಇದ್ದೇನೆ ಎಲ್ಲ ಬಟ್ಟೆಯನ್ನು. ಅವನಲ್ಲಿ ಕೇಳ್ತಾ ಇದ್ದಾನೆ, ನಾನು ಹಾಕ್ತೇನೆ ಅಂತ. ನಾನು ಬೇಡ ಅಂತ ಹೇಳಿದೆ, ಆದರೆ ಸಹ ಅವನಿಗೆ ಒಂದೊಂದು ಕ್ಯೂರಿಯಾಸಿಟಿ ಎಂತ ಅಂತ ಹೇಳಿ. ಮತ್ತು ಜಸ್ಟ್ ಒಮ್ಮೆ ನಾವು ಬಂದು ತಿರುಗಿಸ್ಲಿಕ್ಕೆ ಒಮ್ಮೆ ಕೊಟ್ಟೆ, ಮತ್ತು ಸರಿಯಾದ. ಅದಾದಮೇಲೆ ಪುನಃ ಇಲ್ಲಿ ಒಳಗೆ ಬಂದು ನೆಲ ಒರೆಸಲಿಕ್ಕೆ ಸಹ ಬಿಡಲಿಲ್ಲ, ಅವನೇ ಒರೆಸ್ಬೇಕಂತೆ. ಮತ್ತು ಒಮ್ಮೆ ಸ್ವಲ್ಪ ಹೊತ್ತು ಕೊಟ್ಟೆ ಇರಲಿ ಅದರಲ್ಲಿ ಅಂತೇಳಿ, ಮತ್ತು ನಾನೇ ಎಲ್ಲ ನೀಟಾಗಿ ಒರೆಸಿಕೊಂಡೆ. ಅದಾದಮೇಲೆ ನಾನು ನನ್ನ ಆಫೀಸ್ ವರ್ಕಿಗೆ ಕೂತ್ಕೊಂಡೆ. ನಾನೊಂದು ಅರೌಂಡ್ 12-15 ತನಕ ಕೆಲಸ ಮಾಡಿದ್ದೇನೆ. ಆಮೇಲೆ ಇವರು ಬಂದು ಎಲ್ಲ ರೆಡಿಯಾಗಿ ನಾನು ಮದುವೆಗೆ ಹೊರಟೆ. ಇದು ಅತ್ತೆದು ಸೀರೆ, ಬ್ಲೌಸ್ ನನ್ನ ಹತ್ರ ಇತ್ತು. ಸೊ ಅದನ್ನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದು. ನಾವು ಮದುವೆಗೆ ಹೊರಟ್ವಿ. ನಾವು ಮದುವೆಗೆ ಹೊರಟದ್ದೇ 12:45 ಆಗಿದೆ. ನಾನು 2 ದಿನ ಇಲ್ಲ ಅಲ್ಲ ಮನೆಯಲ್ಲಿ ಎಂತ ಹೇಳ್ತಾರೆ ನೋಡಿ. ಖುಷಿಯಾ ನಿಮಗೆ? ನೆಮ್ಮದಿ. ಯಾಕೆ ಒಂದು ಬ್ಯಾಚುಲರ್ ಲೈಫ್ ಸಿಗ್ತದಲ್ಲ. ಸೊ ನಾವಿಲ್ಲಿ ಊಟ ಎಲ್ಲ ಮಾಡಿ ಅದಾದಮೇಲೆ ಬ್ರೈಡ್ ಆ್ಯಂಡ್ ಗ್ರೂಮಿಗೆ ವಿಶ್ ಮಾಡಲಿಕ್ಕೆ ಹೋದ್ವಿ. ಇಲ್ಲಿ ನನ್ನ ಕಸಿನ್ ಸ್ನೇಹ ಸಿಕ್ಕಿದ್ಲು, ತುಂಬ ಟೈಮ್ ಆದಮೇಲೆ ಸಿಕ್ಕಿದ್ದು, ಅವಳಿರೋದು ಬ್ಯಾಂಗ್ಳೂರಲ್ಲಿ. ಅದಾದಮೇಲೆ ಇದು ನನ್ನ ಕಸಿನ್ ಶಿಲ್ಪ ಆಯಿತಾ. ಮತ್ತು ಎಲ್ಲಿರೋದು ಶಿಲ್ಪ ಮತ್ತು ಶಿಲ್ಪಂದು ಹಸ್ಬೆಂಡ್ ಪ್ರಶಾಂತ್. ಅಲ್ಲಿ ಹಿಂದೆಗಡೆ ಕೂತ್ಕೊಂಡಿದ್ದು ನನ್ನ ಅಕ್ಕ ಸುಜ್ಜಕ್ಕ ಅಂತ ಹೇಳಿ. ಇದು ನಿಧಿ ಮತ್ತು ರಿಷಿಕೇಶ್, ಮತ್ತು ಅಲ್ಲಿ ನನ್ನ ಅಮ್ಮ ಇದ್ದಾರೆ. ಸೊ ತುಂಬ ಖುಷಿ ಆಗ್ತದೆ ಹೀಗೆ ಅಪರೂಪಕ್ಕೆ ಸಿಗುವಾಗ. ಫಂಕ್ಷನ್ ಎಲ್ಲ ಮುಗಿಸಿ ನಾವು ವಾಪಸ್ ಮೇರಿಲಿಗೆ ಹೋದ್ವಿ. ಅಲ್ಲಿಂದ ನಾನು ಎಂಥ ಸಹ ಶೂಟ್ ಮಾಡಲಿಲ್ಲ, ನನಗೆ ಆಫೀಸ್ ಕೆಲಸ ಸಹ ಇತ್ತು ಮತ್ತು ಸುಸ್ತು ಸಹ ಆಗಿತ್ತು. ಈವ್ನಿಂಗ್ ಪುನಃ ಸಂಗೀತ ಇತ್ತು ನನ್ನ ಫ್ರೆಂಡಿದು, ಅಲ್ಲಿ ಹೋಗ್ತಾ ಇದ್ದೇವೆ. ಸಂಗೀತ ಇದ್ದದ್ದು ಮರಳಿ ಸೂರ್ಯ ವುಡ್ಸ್ ಹಾಲ್ ಉಂಟಲ್ಲ, ಅಲ್ಲಿದ್ದದ್ದು ಓಪನ್ ಹಾಲ್. ನಾನು ಫಸ್ಟ್ ಟೈಮ್ ಹೋದದ್ದು ಈ ಹಾಲಿಗೆ. ಚೆಂದ ಇತ್ತಾಯ್ತು ಹಾಲ್ ನೋಡಲಿಕ್ಕೆಲ್ಲ. ಸೊ ನೋಡಿ ಇಲ್ಲಿ ನನ್ನದು ಇವಳೆ ನೋಡಿ, ಬ್ರೈಡ್ ಅಲಿಶಾ ಅಂತ ಹೇಳಿ, ಎಷ್ಟು ಪ್ರೀತಿ. ಸೊ ಇದೆಲ್ಲ ನನ್ನ ಫ್ರೆಂಡ್ಸ್ ದೇವಿಕಾ, ದೀಪಾ, ಅಮೃತ ಮತ್ತು ನೇಹ ಇನ್ನೂ ಸಹ ಬಂದಿರಲಿಲ್ಲ, ಇನ್ನೂ ಬರಬೇಕಿದೆ ಅಷ್ಟೇ. ಇವರೆಲ್ಲ ನನ್ನ ಡಿಗ್ರಿ ಫ್ರೆಂಡ್ಸ್. ನಮ್ಮದು ಫ್ರೆಂಡ್ಶಿಪ್ಪಿಗೆ ಒಂದು 10 ಇಯರ್ಸ್ ಆಯಿತು, ಟಚ್ ವುಡ್. ಸೊ ಈಗ ಒಮ್ಮೆ ಅಪರೂಪಕ್ಕೆಲ್ಲ ಸಿಗುವಾಗ ತುಂಬ ಖುಷಿ ಆಗ್ತದೆ. ಅಂದರೆ ತುಂಬ ಫನ್ ಮಾಡ್ತೇವೆ ಆಯಿತಾ ನಾವು. ಸೊ ಇಲ್ಲಿ ನೋಡಿ ಬ್ರೈಡ್ ಮತ್ತು ಗ್ರೂಮಿದು ಡ್ಯಾನ್ಸ್ ಆಗ್ತಾ ಉಂಟು. ತುಂಬ ಕ್ಯೂಟ್ ಕಪಲ್ಸ್ ಇಬ್ಬರು ಸಹ ಚಂದ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ಆದಮೇಲೆ ಲಾಸ್ಟ್ ಮೂಮೆಂಟ್ ಪ್ರಾಕ್ಟೀಸ್ ಅಂತ ಹೇಳಿದಾಗೆ ನಮ್ಮದೊಂದು ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತಾ ಉಂಟು ಇಲ್ಲಿ. ಇವರದ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಬದಲು ಹೇಗೆ ಎಲ್ಲಿ ನಿಲ್ಲುವುದಂತೇಳಿ ಇನ್ನೂ ಸಹ ರೆಡಿ ಆಗಿರಲಿಲ್ಲ. ಮತ್ತು ಹೇಗೆ ಒಂದು ನಿಂತ್ವಿ. ಇಲ್ಲಿ ನಾನು ಹಾಕಿದ್ದೇನಲ್ಲ ಔಟ್ಫಿಟ್, ಅದ್ರ ಬ್ಲೌಸಿಗೆ ಉಂಟಲ್ಲ ಜಸ್ಟ್ 99 ರುಪೀಸ್ ಕೊಟ್ಟು ನಾನು ಝೂಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. ಸ್ಕರ್ಟ್ ನನ್ನ ತಂಗಿದು 5 ಇಯರ್ಸ್ ಬ್ಯಾಕ್ ಅವಳು ಸ್ಟಿಚ್ ಮಾಡಿದ್ದಿದ್ದು. ಬಟ್ ಎಷ್ಟು ಅಂದರೆ ಗೊತ್ತೇ ಆಗೋದಿಲ್ಲ, 99 ರುಪೀಸಿಗೆ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಉಂಟು ಕ್ವಾಲಿಟಿ. ನನಗೆ ಅದು ಸ್ಯಾರಿಗೆ ಸಹ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ಸೊ ನೋಡುವ, ಅದು ಫ್ಯೂಚರಲ್ಲಿ ಮಾಡ್ತೇನೆ.
ಇಷ್ಟೇ ಆಗಿತ್ತಾಯ್ತಾ ಇವತ್ತಿದ್ದು ವ್ಲಾಗ್, ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಹೇಳ್ಬೋದು. ನಾನು ಲಾಂಗ್ ಆದಷ್ಟು ಹಾಕೋದಿಲ್ಲ ಅಂದರೆ ಬೋರ್ ಆಗಬಾರ್ದಂತ ಹೇಳಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.